ನಮಸ್ಕಾರ ವೀಕ್ಷಕರೇ. ಬಿಡಿಎ 52 ಕಿಲೋಮೀಟರ್ ರಸ್ತೆ ಯೋಜನೆಗೆ ಹಲವು ವಿಘ್ನಗಳು ಬರ್ತಾ ಇದೆ. ಬೆಂಗಳೂರು ನಗರದ ಸಂಚಾರ ದಟ್ಟಣೆ ಕಡಿಮೆ ಮಾಡಲು ಬೆಂಗಳೂರು ಬಿಸಿನೆಸ್ ಕಾರಿಡಾರ್ 2 ಯೋಜನೆಯನ್ನು ಜಾರಿಗೊಳಿಸಲು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಮುಂದಾಗಿತ್ತು. 2005-2006ರಲ್ಲಿ 2 ಬಾರಿ ಯೋಜನೆಯ ವಿನ್ಯಾಸವನ್ನು ಬಿಡಿಎ ಬದಲಾವಣೆ ಮಾಡಿ ಬಿಡಿಎ ಯೋಜನೆ ಆರಂಭಿಸಲು ಇನ್ನೂ ಟೆಂಡರ್ ಕರೆಯಬೇಕಿದೆ. ಬೆಂಗಳೂರು ಬಿಸಿನೆಸ್ ಕಾರಿಡಾರ್ 1 ಮತ್ತು 2 ಯೋಜನೆಯನ್ನು ಬಿಡಿಎ ಕೈಗೊಂಡಿದೆ. ಮೊದಲ ಯೋಜನೆ ವ್ಯಾಪ್ತಿ 73 ಕಿಲೋಮೀಟರ್ ಮತ್ತು ಎರಡನೇ ಯೋಜನೆ ವ್ಯಾಪ್ತಿ 52 ಕಿಲೋಮೀಟರ್ ಆಗಿದೆ. ಅದರಲ್ಲಿ BBC2 ಯೋಜನೆಗೆ ಭೂ ಸ್ವಾಧೀನವೇ ದೊಡ್ಡ ಸವಾಲಾಗಿದೆ. ಯೋಜನೆ ಆರಂಭಕ್ಕೂ ಮುನ್ನ ಆಸ್ತಿ ಮಾಲೀಕರ ಮನವೊಲಿಸಬೇಕಿದೆ. ಎಲ್ಲಿಗೆ ಸಂಪರ್ಕ ಕಲ್ಪಿಸ BBC2 ಯೋಜನೆಗೆ 1400 ಎಕರೆ ಭೂಮಿ ಬೇಕು ಎಂದು ಅಂದಾಜಿಸಲಾಗಿದೆ. ಇದರ ಪೈಕಿ 255 ಎಕರೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ವಿರೋಧ ಎದುರಾಗಿದೆ. ಈ ಯೋಜನೆ ಹೊಸೂರು ರಸ್ತೆ, ತುಮಕೂರು ರಸ್ತೆ ಅಂದರೆ ಬನ್ನೇರುಘಟ್ಟ ರಸ್ತೆ, ಕನಕಪುರ ರಸ್ತೆ, ಮೈಸೂರು ರಸ್ತೆ, ಮಾಗಡಿ ರಸ್ತೆ ಮೂಲಕ ಸಂಪರ್ಕಿಸುತ್ತದೆ. ಯೋಜನೆಯ ವಿನ್ಯಾಸವನ್ನು 2 ಬಾರಿ ಬದಲಾವಣೆ ಮಾಡಲಾಗಿದೆ. 2005ರಲ್ಲಿ ಮಾಗಡಿ ರಸ್ತೆ ಜೊತೆಗೆ ಮಾದಾವರವನ್ನು ಸಂಪರ್ಕಿಸುವಂತೆ ಯೋಜನೆ ವಿನ್ಯಾಸ ಮಾಡಲಾಗಿತ್ತು. ಯೋಜನೆಗೆ ಅಗತ್ಯವಿರುವ ಭೂಮಿ ಸ್ವಾಧೀನಕ್ಕೆ ಪ್ರಾಥಮಿಕ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು. ಆದರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಯೋಜನೆಯಿಂದ ತುಮಕೂರು ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಬಹುದು, ಆದ್ದರಿಂದ 2-3 ಕಿಲೋಮೀಟರ್ ವಿನ್ಯಾಸ ಬದಲಾವಣೆ ಮಾಡಬಹುದು ಎಂದು ಸಲಹೆ ನೀಡಿದರು. ಆದ್ದರಿಂದ ಮಾದನಾಯಕನಹಳ್ಳಿಯಿಂದ ಮಾಗಡಿ ರಸ್ತೆಗೆ ವಿನ್ಯಾಸವನ್ನು ಮತ್ತೆ ಬದಲಾವಣೆ ಮಾಡಲಾಗಿತ್ತು. 2005-2006ರಲ್ಲಿ ಈ ಯೋಜನೆಗೆ ಗುರುತಿಸಿದ ಜಾಗದ ಮಾಲೀಕರಿಗೆ ಬಿಡಿಎ ಭೂಸ್ವಾಧೀನದ ಅಧಿಕಾರಿಗಳು ಕೆಲವು ದಿನಗಳ ಹಿಂದೆ ನೋಟಿಸ್ ನೀಡಿದ್ದಾರೆ. 2006ರಲ್ಲಿ ಯೋಜನೆಗೆ ಗುರುತಿಸಿದ ಜಾಗದಲ್ಲಿ ಈಗ ಜನರು ಮನೆಗಳನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಸುಮಾರು 250 ಎಕರೆ ಪ್ರದೇಶ ಆಗ ಖಾಲಿ ಇತ್ತು. ಆದರೆ ಈಗ ಚಿತ್ರಣ ಬದಲಾಗಿದ್ದು ಭೂಸ್ವಾಧೀನಕ್ಕೆ ವಿರೋಧ ಎದುರಾಗಿದೆ. ಬಿಡಿಎ ನೋಟಿಸ್ ನೀಡಿದ ಬಳಿಕ ಆಸ್ತಿ ಮಾಲೀಕರು ಆಕ್ರೋಶಗೊಂಡಿದ್ದಾರೆ. ಆದರೆ ಇವುಗಳು ಅಕ್ರಮವಾಗಿ ನಿರ್ಮಾಣ ಮಾಡಿದ ಮನೆಗಳು ಎಂದು ಅಧಿಕಾರಿಗಳು ಹೇಳುತ್ತಿದ್ದಾರೆ. ಈಗ ಕೇವಲ ನೋಟಿಸ್ ನೀಡಲಾಗಿದೆ. ಆಕ್ಷೇಪಣೆಗಳನ್ನು ಸ್ವೀಕಾರ ಮಾಡಿದ ಬಳಿಕ ಅಂತಿಮ ಅಧಿಸೂಚನೆಯನ್ನು ಪ್ರಕಟಿಸಲಾಗುತ್ತದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ. 2005ರ ವಿನ್ಯಾಸವನ್ನು ಬಿಡಿಎ ರದ್ದುಗೊಳಿಸಿಲ್ಲ. 2006ರ ಪರಿಷ್ಕೃತ ವಿನ್ಯಾಸದ ಜೊತೆ ಸೇರಿಸಿ ಯೋಜನೆ ಜಾರಿಗೊಳಿಸಲಾಗುತ್ತದೆ. ಆದ್ದರಿಂದ 2 ವರ್ಷದ ವಿನ್ಯಾಸದ ವ್ಯಾಪ್ತಿಗೆ ಒಳಪಡುವ ಆಸ್ತಿ ಮಾಲೀಕರಿಗೆ ನೋಟಿಸ್ ನೀಡಲಾಗಿದೆ ಎಂದು ಬಿಡಿಎ ಹೇಳಿದೆ. BBC2, BBC1 ಯೋಜನೆಗೆ ಇನ್ನೂ ಸಹ ಬಿಡಿಎ ಟೆಂಡರ್ ಕರೆದಿಲ್ಲ. ಭೂಸ್ವಾಧೀನದ ತಕರಾರುಗಳು ಮೊದಲು ಬಗೆಹರಿಸಿಕೊಂಡು ಬಳಿಕ ಮುಂದಿನ ಪ್ರಕ್ರಿಯೆಗಳನ್ನು ಮಾಡಲು ಅಧಿಕಾರಿಗಳು ತಯಾರಿ ನಡೆಸುತ್ತಿದ್ದಾರೆ. ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ, ಮತ್ತೊಬ್ಬರಿಗೂ ಕೂಡ ಇದನ್ನು ಹಂಚಿ. ಧನ್ಯವಾದಗಳು.